ಈ ರೀತಿ ಫೋಟೋಸ್‌ನ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ರೀತಿ ಫೋಟೋಸ್‌ನ ಇನ್‌ಸ್ಟಾಗ್ರಾಮ್ ಡಿಪಿ, ವಾಟ್ಸಪ್ ಡಿಪಿ ಅಥವಾ ಫೇಸ್‌ಬುಕ್ ಡಿಪಿಗೆ ನಾವು ಯೂಸ್ ಮಾಡ್ಕೊಬಹುದು. ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ. ಹಾಗಾದ್ರೆ ಈ ರೀತಿ ಫೋಟೋಸ್‌ನ ಎಡಿಟ್ ಮಾಡಕ್ಕೆ ಪ್ಲೇ ಸ್ಟೋರಲ್ಲಿ ಪಿಕ್ಸಾರ್ಟ್ ಅಂತ ಆ್ಯಪ್ ಇದೆ. ಇದನ್ನ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದಾಗ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಈ ಆ್ಯಪ್‌ನ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಡಿಟ್ ಫೋಟೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬ್ಯಾಕ್‌ಗ್ರೌಂಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಈ ಒಂದು ಫಸ್ಟ್‌ನೇ ಕಲರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಹಾಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಆಡ್ ಫೋಟೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಡಿಟ್ ಮಾಡಬೇಕಾಗಿರುವಂತಹ ಒಂದು ಫೋಟೋನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಆಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆ ಒಂದು ಫೋಟೋ ಇಲ್ಲಿ ಆಡ್ ಆಗುತ್ತೆ. ಅದನ್ನ ನಾವು ಈ ರೀತಿ ಸ್ವಲ್ಪ ಇಲ್ಲಿ ದೊಡ್ಡ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಫೋಟೋನ ನಾವು ಇಲ್ಲಿ ಸ್ವಲ್ಪ ಕ್ರಾಪ್ ಮಾಡ್ಕೊಬೇಕು. ನಮ್ಗೆ ಎಷ್ಟಿಕ್ ಬೇಕು ಅಷ್ಟಕ್ಕೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಒಂದು ಫೋಟೋನ ನಾವು ಈ ರೀತಿ ಕ್ರಾಪ್ ಮಾಡ್ಕೊಬೇಕು. ಕ್ರಾಪ್ ಮಾಡ್ಕೊಂಡು ಮೇಲ್ಗಡೆ ಇಲ್ಲಿ ರೈಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಆ ಒಂದು ಫೋಟೋನ ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದ್ ಸ್ವಲ್ಪ ದೊಡ್ಡ ಮಾಡ್ಕೊಬೇಕು. ಇಲ್ಲಿ ರೈಟ್ ಆಪ್ಷನ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಎಫೆಕ್ಟ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಎಫೆಕ್ಟ್ ಅನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ರೈಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆಗಿ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಾವು ಏನ್ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಬೇಕು ಅಂತ ಇರ್ತೀವಲ್ಲ ಅದನ್ನ ಟೈಪ್ ಮಾಡ್ಕೊಬೇಕು. ಎಕ್ಸಾಂಪಲ್ ಗೆ ನಾನು ಇಲ್ಲಿ ಒಂದು ಹೆಸರನ್ನ ನಾನು ಟೈಪ್ ಮಾಡ್ಕೋತೀನಿ ನೋಡಿ. ಎಕ್ಸಾಂಪಲ್ ಗೆ ನಾನು ಇಲ್ಲಿ ವಿಜಯ್ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಈ ಒಂದು ಆರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಟೆಕ್ಸ್ಟ್ ನಾವು ಈ ರೀತಿ ಸ್ವಲ್ಪ ಚಿಕ್ಕ ಮಾಡ್ಕೊಬೇಕು. ಈ ಒಂದು ಫೋಟೋನ ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಟೆಕ್ಸ್ಟ್ ನ ಡ್ರ್ಯಾಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬಹುದು. ಟೆಕ್ಸ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಸ್ಪೆಲ್ಲಿಂಗ್ ನ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಬೇಕು. ನಾನು ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೋತೀನಿ ವಿ ಸ್ಪೆಲ್ಲಿಂಗ್ ಯಾಕೆ ಅಂತ ಹೇಳ್ತೀನಿ ಮುಂದೆ. ಇವಾಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಫೋಟೋ ಸೈಡ್ ಗೆ ಇಲ್ಲಿ ಈ ರೀತಿ ಒಂದ್ಸಲಿ ಟಚ್ ಮಾಡಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇವಾಗ ಇಲ್ಲಿ ಮತ್ತೆ ನಾವು ಆ ಒಂದು ಫಸ್ಟ್ ಸ್ಪೆಲ್ಲಿಂಗ್ ನ ತೆಗೆದ್ವಲ್ಲ ಅದೇ ಒಂದು ಸ್ಪೆಲ್ಲಿಂಗ್ ನ ನಾವಿಲ್ಲಿ ಟೈಪ್ ಮಾಡ್ಕೊಬೇಕು. ನನ್ನಲ್ಲಿ ವಿಜಯ್ ಅಂತ ಇತ್ತು ಅಲ್ಲಿ ವಿ ತೆಗ್ದಿದೆ. ಇವಾಗ ಇಲ್ಲಿ ವಿ ಅಂತ ಟೈಪ್ ಮಾಡ್ಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಆ ಒಂದು ಸ್ಪೆಲ್ಲಿಂಗ್ ನ ನಾನು ಇಲ್ಲಿ ಸ್ವಲ್ಪ ಇವಾಗ ಚಿಕ್ಕ ಮಾಡ್ಕೋತೀನಿ ಈ ರೀತಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಟೈಪ್ ಮಾಡ್ಕೊಂಡಿದ್ವಲ್ಲ ಅದನ್ನ ನಾವು ಒಂದ್ ಸ್ವಲ್ಪ ಚಿಕ್ಕ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಸಿಂಗಲ್ ಟೆಕ್ಸ್ಟ್ ನ ಟೈಪ್ ಮಾಡ್ಕೊಂಡಿದೀವಲ್ಲ ಫಸ್ಟ್ನೇ ಸ್ಪೆಲ್ಲಿಂಗು ಅದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡ ಮಾಡ್ಕೊಬೇಕು. ದೊಡ್ಡ ಮಾಡ್ಕೊಂಡು ಇಲ್ಲಿ ಆ ಒಂದು ಹೆಸರು ಜಾರಕ್ಕೆ ಈ ರೀತಿ ಸ್ವಲ್ಪ ಹೇಳ್ಕೊಂಡ್ ಬರ್ಬೇಕು. ಅಂದ್ರೆ ಫಸ್ಟ್ನೇ ಸ್ಪೆಲ್ಲಿಂಗ್ ಸ್ವಲ್ಪ ದೊಡ್ಡ ಇರಬೇಕು. ಮತ್ತೆ ಮುಂದೆ ಬರೋ ಸ್ಪೆಲ್ಲಿಂಗ್ಸ್ ಸ್ವಲ್ಪ ಚಿಕ್ಕ ಇರಬೇಕು. ಅವಾಗ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಆ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಟೆಕ್ಸ್ಟ್ ಗೆ ನಾವು ಇಲ್ಲಿ ನಮ್ಗೆ ಇಷ್ಟ ಆಗೋ ಕಲರ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಕಲರ್ ಗಳ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಫಾಂಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಟೆಕ್ಸ್ಟ್ ಸ್ಟೈಲ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ಇಲ್ಲಿ ಫಾಂಟ್ ಅಲ್ಲಿ ಪ್ಲಸ್ ಅಂತ ಇರುತ್ತಲ್ಲ ಅದೆಲ್ಲ ಪ್ರೀಮಿಯಂ ಇರುತ್ತೆ. ಪ್ರೀಮಿಯಂ ಅಂತ ಅಲ್ಲಿ ದುಡ್ಡು ಕೊಟ್ಟು ನಾವು ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಯಾವ ಫಾಂಟ್ ಮೇಲೆ ಪ್ಲಸ್ ಅಂತ ಇರಲ್ಲ ಅದನ್ನ ನಾವು ಇಲ್ಲಿ ಫ್ರೀ ಆಗಿ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಫಸ್ಟ್ನೇ ಸ್ಪೆಲ್ಲಿಂಗ್ ಗೆ ಒಂದು ಚೆನ್ನಾಗಿರೋ ಕಲರ್ ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಇಲ್ಲಿ ರೆಡ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಈ ಒಂದು ಫೋಟೋ ಬ್ಲಾಕ್ ಅಂಡ್ ವೈಟ್ ಆಗಿರೋದ್ರಿಂದ ರೆಡ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇರೋ ಸ್ಪೆಲ್ಲಿಂಗ್ಸ್ ವೈಟ್ ಅಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಫೆಕ್ಟ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ಲರ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಫೋಕಲ್ ಜೂಮ್ ಅನ್ನೋ ಎಫೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆ ಒಂದು ಫೋಟೋ ಮಧ್ಯದಲ್ಲಿ ಈ ರೀತಿ ಒಂದು ರೌಂಡ್ ಸರ್ಕಲ್ ಬರುತ್ತೆ. ಅದನ್ನ ಒಂದು ಫೇಸ್ ನೇರಕ್ಕೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ತಗೊಂಡ್ಬರ್ಬೇಕು. ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಟ್ಔಟ್ಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಶೇಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೌಂಡ್ ಸರ್ಕಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಆ ಒಂದು ರೌಂಡ್ ಸರ್ಕಲ್ ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು. ಆ ಫೇಸ್ ಕಾಣಬೇಕು ಮತ್ತೆ ಆ ಒಂದು ಹೆಸರು ಸಹ ಕಾಣಿಸ್ಬೇಕು. ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಆ ಒಂದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಿಲ್ಲ ರೌಂಡ್ ಸರ್ಕಲ್ ಅಷ್ಟಕ್ಕೆ ಮಾತ್ರ ಅದು ಪಿಕ್ಚರ್ ಇವಾಗ ಸೇವ್ ಆಗುತ್ತೆ. ಈ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಆರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಆ ಒಂದು ಫೋಟೋ ನಮ್ಮ ಫೋನ್ಗೆ ಡೌನ್ಲೋಡ್ ಆಗುತ್ತೆ. ಫೋಟೋ ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ನಾವು ವಾಟ್ಸ್ಆಪ್ ಡಿಪಿ ಗೆ ಅಥವಾ ಇನ್ಸ್ಟಾಗ್ರಾಮ್ ಡಿಪಿ ಅಥವಾ ಫೇಸ್ಬುಕ್ ಡಿಪಿ ಗೆ ಈ ಒಂದು ಫೋಟೋನ ನಾವು ಅಪ್ಲೋಡ್ ಮಾಡ್ಕೊಬಹುದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ.
ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ